ಬೆಂಗಳೂರಿನವರ ನೆಚ್ಚಿನ ಸಾರಿಗೆ ಅಂತ ಹೇಳಿದ್ರೆ ಅದು BMTC. ಬಟ್ BMTCನಲ್ಲಿ ಟಿಕೆಟ್ ಹರಿಬೇಕಾದ್ರೆ ಕಂಡಕ್ಟರ್ಗಳು QR ಕೋಡ್ನಲ್ಲೇ ಸ್ಕ್ಯಾಮ್ ಮಾಡ್ತಾ ಇರುವಂತಹ ವಿಚಾರ ಕೆಲ ಕಂಡಕ್ಟರ್ ಸಿಕ್ಕಾಕೊಂಡ ಮೇಲೆ ಗೊತ್ತಾಗಿತ್ತು ನಮಗೆ. ಸೊ ಇದೆಲ್ಲ ಆಗಬಾರ್ದು ಅನ್ನೋ ನಿಟ್ಟಿನಲ್ಲಿ ಡೈನಾಮಿಕ್ QR ಕೋಡನ್ನು ಪರಿಚಯ ಮಾಡೋದಕ್ಕೆ ಈಗ ಸಾರಿಗೆ ಇಲಾಖೆ ಮುಂದಾಗಿದೆ. ಅದೇ ATM ಗೊತ್ತು ನಮಗೆ, ATM ಗೊತ್ತಿಲ್ಲ ಅಂತ ಕೇಳಿದ್ರೆ ತಿಳ್ಕೊಳ್ಳೋಣ ಬನ್ನಿ. BMTC ಎಲ್ಲಾ ಬಸ್ಗಳಲ್ಲಿ ಹೊಸ ATMಗಳಲ್ಲಿ ಡೈನಾಮಿಕ್ QR ಕೋಡ್ ಮೂಲಕ ಹಣ ವರ್ಗಾವಣೆ. ಬೃಹತ್ ಬೆಂಗಳೂರು ಮಹಾನಗರ ಸಾರಿಗೆ ಸಂಸ್ಥೆಯಲ್ಲಿ ಕಂಡಕ್ಟರ್ಗಳ ಕರಾಮತ್ತು ಹೆಚ್ಚಾಗಿದೆ. ತಮ್ಮ ಸ್ವಂತ UPI ಸ್ಕ್ಯಾನರ್ ನೀಡಿ ಜನರ ಟಿಕೆಟ್ ಹಣ ವಂಚಿಸಿದ್ದು ಬಟಬಯಲಾಗಿದೆ. ಇಂತಹ ಫೇಕ್ ಟಿಕೆಟ್ ಮನಿ ಟ್ರಾನ್ಸ್ಫರ್ಗೆ ಕಡಿವಾಣ ಹಾಕೋ ನಿಟ್ಟಿನಲ್ಲಿ BMTC ಮಹತ್ವದ ಹೆಜ್ಜೆ ಇಟ್ಟಿದೆ. ಸುಮಾರು 11,000 ಅತ್ಯಾಧುನಿಕ ಸ್ಮಾರ್ಟ್ ಎಲೆಕ್ಟ್ರಾನಿಕ್ ಟಿಕೆಟ್ ಯಂತ್ರಗಳನ್ನ ಅಳವಡಿಸಲು ಮುಂದಾಗಿದೆ. ಹೌದು, ಸುಮಾರು 40 ಕೋಟಿ ರೂಪಾಯಿ ವೆಚ್ಚದಲ್ಲಿ ಮುಂಬೈ ಮೂಲದ ಚಲೋ ಅನ್ನೋ ಕಂಪನಿಗೆ ಟೆಂಡರ್ ನೀಡಲಾಗಿದೆ. ಈ ಕಂಪನಿಯು ಸದ್ಯ 400 ATM ಅಂದ್ರೆ ಎಲೆಕ್ಟ್ರಾನಿಕ್ ಟಿಕೆಟಿಂಗ್ ಮಿಷನ್ಗಳ ಪೈಲಟ್ ಟ್ರಯಲ್ ಅನ್ನ ನಡೆಸಲಾಗ್ತಿದೆ. ಯಶವಂತಪುರ ಡಿಪೋ ಸೇರಿದಂತೆ 10 ರೂಟ್ಗಳಲ್ಲಿ ಟ್ರಯಲ್ ನಡೆಸುತ್ತಿದೆ. ಟ್ರಯಲ್ ಕಾರ್ಯ ಮುಕ್ತಾಯದ ಹಂತ ತಲುಪಿದ್ದು ಮೇ 30ರಿಂದ BMTCಯ 6,000ಕ್ಕೂ ಹೆಚ್ಚು ಬಸ್ಗಳಲ್ಲಿ ATMಗಳು ಲಭ್ಯವಾಗಲಿವೆ. ಹೊಸ ATM ಪೈಲಟ್ ಪ್ರೋಗ್ರೆಸ್ ಆಗ್ತಾ ಇದೆ. ಪೈಲಟ್ ಪ್ರೋಗ್ರಾಮ್ ಮಾಡಿದಾಗ ಏನಾಗುತ್ತೆ, ಅದರಲ್ಲಿ ಮಿಸ್ಟೇಕ್ಸ್ ಇದೆ, ರೆಕ್ಟಿಫೈ ಆಗುತ್ತೆ. ಅದನ್ನ ಸೆಟಲ್ ಮಾಡ್ಕೋಬೇಕಲ್ಲ. ಫೈನಲ್ ಆಗಿ ಮೇ 30ಕ್ಕೆ ಎಂಟೈರ್ ಬ್ಯಾಂಗ್ಳೂರಲ್ಲಿ ಎಲ್ಲ ಕಡೆ ಕೂಡ. ಇನ್ನು ATMಗಳು ಬಂದ ನಂತರ ಬಸ್ಗಳಲ್ಲಿ ಅಂಟಿಸಿರೋ ಎಲ್ಲಾ QR ಕೋಡ್ ತೆಗೆದು ಹಾಕಲಾಗ್ತಿದ್ದು, ಈ ಆಂಡ್ರಾಯ್ಡ್ ಸೌಲಭ್ಯದ ATMನಲ್ಲಿ ಅಳವಡಿಸಿರೋ ಡೈನಾಮಿಕ್ QR ಕೋಡ್ ಸ್ಕ್ಯಾನ್ ಮಾಡಿದ್ರೇನೆ ಟಿಕೆಟ್ ಜನರೇಟ್ ಆಗಲಿದೆಯಂತೆ. ಇದರಿಂದ ಪ್ರಯಾಣಿಕರು ಹಾಗೂ ಕಂಡಕ್ಟರ್ಗಳ ಕಳ್ಳಾಟಕ್ಕೆ ಬ್ರೇಕ್ ಬೀಳಲಿದೆ. ಜೊತೆಗೆ ಮುಂದಿನ ದಿನಗಳಲ್ಲಿ ಡೆಬಿಟ್ ಕಾರ್ಡ್, ಕ್ರೆಡಿಟ್ ಕಾರ್ಡ್, NCMC ಬಳಸಿ ಹಣ ಪಾವತಿಸುವ ಅವಕಾಶವನ್ನ ನೀಡಲಾಗ್ತಿದೆ. ಇದರಿಂದ ಟಿಕೆಟ್ ವೇಗವಾಗಿ ನೀಡಬಹುದಾಗಿದೆ. ಒಟ್ನಲ್ಲಿ ಸದ್ಯ ಈ ಹೊಸ ATMಗಳ ಟ್ರಯಲ್ ಯಶಸ್ವಿಯಾಗ್ತಿದ್ದು, ಸಣ್ಣ ಪುಟ್ಟ ಲೋಪದೋಷ ಸರಿಪಡಿಸಿಕೊಂಡು ಮುಂದಿನ ತಿಂಗಳಾಂತ್ಯಕ್ಕೆ ಎಲ್ಲಾ ಬಸ್ಗಳಲ್ಲಿಯೂ ಹೊಸ ಸ್ಮಾರ್ಟ್ ATMಗಳನ್ನ ಜಾರಿಗೆ ತರಲು BMTC ಪ್ಲಾನ್ ಮಾಡಿದೆ. ಅರುಣಾ ಶಿರಗುಪ್ಪಿ, ಪಬ್ಲಿಕ್ ಟಿವಿ, ಬೆಂಗಳೂರು.